ನಮಸ್ತೆ. ಇದು ಭಾನುವಾರದ ವ್ಲಾಗ್ ಆಗಿರತ್ತೆ. ಅವತ್ತಿನ ದಿನ ಪಾವನಿಗೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ನಾನು ಇದ್ರ ಬಗ್ಗೆ ಆಲ್ರೆಡಿ ಒಂದು ಮಿನಿ ವ್ಲಾಗ್‌ನ ಹಾಕಿದ್ದೆ. ಬಹುಳ ಅಂತ ಹೇಳಿ ಪ್ರೋಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಅದು ಭಾನುವಾರ ಸಂಜೆ ಆರ್ಗನೈಸ್ ಮಾಡಿದ್ರು. ಇನ್ನ ನಾನು ಹೋಗೋ ಅಷ್ಟೊತ್ತಿಗೆ ಪಾವನಿ ಎಲ್ಲಾ ರೆಡಿ ಆಗ್ಬಿಟ್ಟು ಸ್ಟೇಜ್ ರಿಹರ್ಸಲ್ಸ್‌ನ ಮಾಡ್ಕೊಂತಾ ಇದ್ಲು. ಸಾಮಾನ್ಯವಾಗಿ ಈ ತರ ಏನಾದ್ರು ಪ್ರೋಗ್ರಾಮ್ ಇದ್ರೆ ಹೇರ್ ಸ್ಟೈಲ್ ಒಂದು ನಾನ್ ಮಾಡ್ಕೊಡ್ತಿದ್ದೆ. ಬಟ್ ಈ ಸತಿ ಪ್ರೋಗ್ರಾಮ್‌ಗೆ ಅವಳು ಹೇರ್ ಸ್ಟೈಲ್ ಸಹ ನನ್ ಕೈಲಿ ಮಾಡಿಸ್ಕೊಳ್ಳಿಲ್ಲ. ಅವಳೇ ಎಲ್ಲ ಮಾಡ್ಕೊಂಡಿದ್ದಾಳೆ. ಅಂದ್ರೆ ಆಡಿಟೋರಿಯಂ ಅಲ್ಲೇ ಮಕ್ಕಳು ಎಲ್ಲಾರು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡು ರೆಡಿ ಆಗಿದ್ರು. ಸೊ ಎಲ್ಲಾರು ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ರು. ಮೇಕಪ್ ಅಂತೂ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ರು ಅಂದ್ರೆ ಮಕ್ಕಳು ಯಾರನ್ನ ನೋಡೋದು ಯಾರನ್ನ ಬಿಡೋದು ಅನ್ನೋ ತರಾನೇ ಇತ್ತು. ಆದ್ರೆ ಈ ತರ ಏನಾದ್ರು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಅಂತಂದ್ರೆ ನಾವು ತಾಯಂದಿರು ಏನ್ ಮಾಡ್ತೀವಿ, ಪ್ರೋಗ್ರಾಮ್ ನಡೀತಿದೆ ಅಂದಾಗ ಜಸ್ಟ್ ನಮ್ಮ ಮಕ್ಕಳದೇ ಡ್ಯಾನ್ಸ್ ನ ನೋಡ್ತಾ ಇರ್ತೀವಿ. ನಮ್ ಕಣ್ಣು ರೆಪ್ಪೆನೂ ಆಡ್ಸಲ್ಲ, ಮತ್ತೆ ಆ ಕಡೆ ಈ ಕಡೆನೂ ನಾವ್ ಏನು ನೋಡೋದಿಲ್ಲ. ನನ್ ಮಗಳು ಆಡ್ತಿದ್ದಾಳೆ ಹೆಂಗ್ ಆಡ್ತಿದ್ದಾಳೆ ಅನ್ಬಿಟ್ಟು ಕಾನ್ಸಂಟ್ರೇಷನ್ ಎಲ್ಲ ಅವ್ರ ಕಡೆನೇ ಇರುತ್ತೆ. ಹಂಗನ್ಬಿಟ್ಟು ಬೇರೆ ಮಕ್ಕಳನ್ನ ನೋಡಬಾರ್ದು ಅಂತಲ್ಲ, ಆದ್ರೆ ಆಸ್ ಎ ಮದರ್ ಅದೇ ಫೀಲ್ ಇರುತ್ತಲ್ವಾ. ಸೊ ನನ್ ಹಾಗೆ ನೀವು ಸಹ ನಿಮ್ ಮಕ್ಕಳದು ಡ್ಯಾನ್ಸ್ ಪ್ರೋಗ್ರಾಮ್ ಇದ್ರೆ ಬರೀ ಅವ್ರನ್ನೇ ನೋಡ್ತೀರಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ.